ಹಾಯ್ ಫ್ರೆಂಡ್ಸ್, ನಾನಿವತ್ತು ಈ ಥರ ಪರ್ಸ್ದಿಂದ ಹಾರ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆನ್ಲೈನಲ್ಲಿ ನನಗೆ ಈ ಥರ ಒಂದು ನಿಮಗೆ ಬಾಕ್ಸ್ ಸೆಟ್ ಸಿಗುತ್ತೆ. ನೀವು ಇದನ್ನು ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅದರ್ವೈಸ್ ನೀವೇನು ಮಾಡಬೇಕಂದ್ರೆ, ಈ ಥರ ಬಾಕ್ಸ್ ನಿಮಗೆ ಸಿಗಲಿಲ್ಲ ಅಂದರೆ ಮನೇಲಿರೋದು ಓಲ್ಡ್ ಹಾರ ಇರುತ್ತಲ್ಲ ಅದು ತೊಗೋಬೇಕು. ಈ ಥರ ಓಲ್ಡ್ ಎಲ್ಲ ಕಿತ್ತೋಗಿರೋದಿರುತ್ತಲ್ಲ, ಇದನ್ನು ಕೆಲವೊಬ್ರು ಎಸ್ದು ಬಿಡ್ತಾರೆ. ಇದರಿಂದ ಯೂಸ್ ಮಾಡ್ಕೋಬೋದು. ಈ ಥರ ಪರ್ಲ್ಸ್ದು ಇರುತ್ತೆ, ಈ ಥರ ಡಿಫ್ರೆಂಟಾಗಿ ಪರ್ಲ್ಸ್ ಇರೋದು ಇರುತ್ತೆ. ಸೊ ನೀವೇನು ಮಾಡಬೇಕು, ಈ ಥರ ಪರ್ಲ್ಸ್ ಇರೋದನ್ನು ತೊಗೊಂಡು ಎಲ್ಲದನ್ನೂ ಬಿಡಿಸ್ಕೋಬೇಕು. ಅದರಲ್ಲಿರೋ ಥ್ರೆಡ್ನು ಬಿಡಿಸ್ಕೋಬೇಕು. ಈ ಥರ ಇರೋದನ್ನು ಬಿಡಿಸ್ಕೋಬೇಕು. ಮತ್ತು ನೆಕ್ಸ್ಟು ಈ ಥರ ಸ್ಮಾಲ್ ಈ ಥರ ಇರುತ್ತೆ ಬಟನ್ಸ್ ಥರ. ಇದನ್ನು ನೀವು ಇದು ಮಾಡ್ಕೋಬೋದು. ಎಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೇಕು. ಇದರಿಂದ ನಾನು ಇವತ್ತು ಈ ಥರ ಒಂದು ಹಾರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ, ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಈ ಥರ ನೀವು ಡಿಫ್ರೆಂಟ್ ಚಿಕ್ಕ ಮಕ್ಕಳಿಗೆ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದರೆ ನೀವು ಅಪ್ಲೋಡ್ ಕಲ್ಚರಲ್ ಪ್ರೋಗ್ರಾಮ್ಸ್ ಏನಾದ್ರು ಇದ್ದರೆ ಅವಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಏನಾದರೂ ಫೋಟೋಶೂಟ್ ಮಾಡಬೇಕಂದ್ರೆ, ಇಲ್ಲ ಬಾಯ್ ಬೇಬಿಗೆ ಕೃಷ್ಣನ ಡ್ರೆಸ್ ಹಾಕಬೇಕು ಅಂದರೆ ಈ ಥರ ಹಾರ ಮಾಡ್ಕೊಂಡು ಇಟ್ಕೋಬೋದು. ನೀವು ಈ ಥರ ಒಂದು ಥ್ರೆಡ್ ತೊಗೊಳ್ರಿ. ನಿಮಗೆ ಸ್ವಲ್ಪ ತಿಕ್ಕಾಗಿರೋದೇ ಸಿಗುತ್ತೆ. ಸ್ವಲ್ಪ ತಿಕ್ಕಾಗಿರೋದಿದ್ದರೆ ನಿಮಗೆ ಬೇಗ ಕೀಳೋದಿಲ್ಲ. ಸೊ ಅದಕ್ಕೆ ಈ ಥರ ಸ್ವಲ್ಪ ತಿಕ್ಕಾಗಿರೋದನ್ನೇ ಥ್ರೆಡ್ ತೊಗೊಂಡ್ಬಿಟ್ಟು ಫಸ್ಟು ವೈಟ್ ಪರ್ಲ್ಸು ನಿಮಗೆ ಹೇಗೆ ಬೇಕಾದರೂ ನೀವು ಇದು ಪಣಿಸ್ಕೋಬೋದು. ಈ ಥರ ಪಣಿಸ್ಕೊಂಡು ಮಿಡಲ್ ಈ ಥರ ಒಂದಾದಮೇಲೆ ಒಂದು ಪರ್ಲ್ ಆದಮೇಲೆ ನಾನು ಈ ಥರ ಒಂದು ಚಿಕ್ಕದು ಈ ಥರ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಸೆಟ್ ಬೇಕು. ಮಿಡ್ಲು ನಾನಿಲ್ಲಿ ಒಂದು ಪರ್ಲು ಮತ್ತು ಈ ಥರ ಒಂದು ಗೋಲ್ಡ್ ಕಲರ್ದು ಇದನ್ನು ಹಾಕ್ತಾಯಿದ್ದೀನಿ. ಒಂದೊಂದು ಪರ್ಲ್ ಆದಮೇಲೆ ಒಂದೊಂದಕ್ಕೆ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಪಣಿಸ್ಕೋಬೋದು. ಇದನ್ನು ನಿಮ್ಗೆ ಯಾವ ಥರ ಹಾರ ಬೇಕು ಆ ಥರ ನೀವು ಜಾಯಿನ್ ಮಾಡ್ಕೋಬೋದು. ಇದನ್ನು ಈ ಥರ ಬರುತ್ತೆ. ಸೊ ಈ ಥರ ನೀವು ಪಣಿಸ್ಕೊಂಡು ಹಾಕ್ಕೋಬೋದು. ಸೊ ನಾನಿಲ್ಲಿ ಈ ಥರ ಮಾಡಿಬಿಟ್ಟು ಈ ಥರ ಒಂದು ಸೆಟ್ ರೆಡಿ ಮಾಡಿದ್ದೀನಿ. ಇದು ನೀವು ಬಾಯ್ ಬೇಬಿಗೆಲ್ಲ ಕೃಷ್ಣ ಡ್ರೆಸ್ ಹಾಕುವಾಗ ಅದಕ್ಕೆಲ್ಲ ನೀವು ಬಾಡಿಗೆ ತಗೊಂಡು ದುಡ್ಡು ನಿಮ್ಗೆ ಸೇವ್ ಮಾಡ್ಕೋಬೇಕಂದ್ರೆ ಈ ಥರ ಮನೆಯಲ್ಲೇ ಮಾಡಿಕೊಂಡು ಇಟ್ಕೋಬೋದು ನೀವು. ಇದು ಒಂದು ಕಲರು, ಅದು ವೈಟ್ ಕಲರು, ಇದು ಬಂದ್ಬಿಟ್ಟು ಗೋಲ್ಡನ್ ಎಲ್ಲ ಇದೆ. ಇದು ಈ ಥರ ಒಂದು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೈ ಕಟ್ಟೋಕೆ ಮಾಡ್ಕೊಂಡಿದ್ದೀನಿ. ನನಗೆ ಹೆಂಗೆ ಬೇಕೋ ಹಂಗೆ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಡಿಫ್ರೆಂಟಾಗಿ ಬೇಕು ಅಂದರೆ ನೀವು ಮಾಡ್ಕೊಳ್ರಿ. ಇದರಲ್ಲಿ ನೀವು ಡಿಫ್ರೆಂಟಾಗಿರೋ ಪರ್ಲ್ಸ್ ಇದೆ, ಡಿಫ್ರೆಂಟ್ ಕಲರ್ನ ಯೂಸ್ ಮಾಡ್ಕೋಬೋದು. ಡಿಫ್ರೆಂಟಾಗಿರೋದು ಈ ಗ್ರೀನ್ ಇದೆ, ಈ ಥರ ಡಿಫ್ರೆಂಟಾಗಿರೋ ಕಲರ್ಸ್ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಥರನೇ ಯೂಸ್ ಮಾಡಿಕೊಂಡು ಈ ಥರ ಬ್ರೇಸ್ಲೈಟ್ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.